ಆಡುಗೋಡಿ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಸಿಲಿಂಡರ್ ಬ್ಲಾಸ್ಟ್ ಆಗಿ ಮನೆಗಳು ಕೊಲೆಪ್ಸ್ ಆಗಿದೆ. ಅದರಲ್ಲಿ 9 ಜನರಿಗೆ ಗಾಯಗಳಾಗಿತ್ತು. ಓರ್ವ ಬಾಲಕ ಸಾವನ್ನಪ್ಪಿದ್ದಾನೆ. ಈಗಾಗಲೇ ಸಿಎಂ ಭೇಟಿ ಮಾಡಿದ್ರು. ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ಭೇಟಿ ಮಾಡಿ ಯಾರ್ಯಾರಿಗೆ ನೀಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಪಡೆದರು. ಸಚಿವ ರಾಮಲಿಂಗಾರೆಡ್ಡಿ ಅವರು ನನ್ನ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಘಟನೆ ಬಗ್ಗೆ ನೀವು ಪರಿಶೀಲನೆ ಮಾಡಿದ್ರಿ, ಸಿಎಂ ಬಂದಿದ್ರು, ಏನಾಗಿದೆ, ನಿಮಗೆ ಬಂದಿರೋಂಥ ಮಾಹಿತಿ ಏನು ಸರ್? 9 ಗಂಟೆಲ್ಲ ಆಗಿತ್ತು, 8:10 ಆಯಿತು. ನಾನು ರಾಮನಗರದಲ್ಲಿದ್ದಂಥ ಸಂದರ್ಭದಲ್ಲಿ ಫೋನ್ ಬಂತು. ಆಮೇಲೆ ನಮ್ಮೆಲ್ಲ ಇಲ್ಲಿ ಮುಖಂಡರೆಲ್ಲ ಇದ್ದಾರೆ, ಅವರಿಗೆಲ್ಲ ಹೇಳಿದೆ ಅಟೆಂಡ್ ಮಾಡಿ ಅಂತ. ಆಮೇಲೆ ಮುಖ್ಯಮಂತ್ರಿಗಳು ಕೂಡ ಇಲ್ಲಿ ಬಂದ್ರೀಗ. ಅದು ಮೇಲ್ನೋಟಕ್ಕೆ ಸಿಲಿಂಡರ್ ಬ್ಲಾಸ್ಟ್ ಆಗಿರೋದು ಅಂತ ಪೊಲೀಸರು ಐತಿ. ಆದರೂ ಇನ್ನೂ ಹೆಚ್ಚಿನ ಮಾಹಿತಿಗೆ ತನಿಖೆ ಮಾಡ್ತಾರೆ. ಯಾಕೆಂದರೆ ಮೇಲೆಲ್ಲ ಡಬ್ರೀಸ್ ಎಲ್ಲ ಇದೆಯಲ್ಲ, ಆ ಡಬ್ರೀಸ್ ಎಲ್ಲ ಕ್ಲಿಯರ್ ಆದಮೇಲೆ 100% ಕ್ಲಾರಿಟಿ ಬರುತ್ತೆ. ಮತ್ತು ಇದೆಲ್ಲ ಶ್ರೀರಾಮ ಲೇಔಟ್ ಅಂತ, ಲೇಔಟ್ ಅಲ್ಲ, ಸ್ಲಮ್ ಅಂತ. ಇದು ಭಾಳ ಹಿಂದೆ ನಮ್ಮ 1970ರಲ್ಲಿ ಕೂಡ ಇಲ್ಲಿ ಮನೆಗಳಿತ್ತು. ನಮ್ಮ ತಂದೆ ಕಾರ್ಪೊರೇಟರ್ ಆಗಿದ್ದರು, ಆಗ್ಲಿಂದಲೂ ಇಲ್ಲಿ ಮನೆಗಳು ಕಟ್ಕೊಂಡು ಇದ್ದರು. ಮತ್ತು ಈಗ ಅಲ್ಲಿ ಬ್ಲಾಸ್ಟ್ ಆದಮೇಲೆ ಏನಾಗಿದೆ, ಒಂದು 2 ಮನೆ ಸಂಪೂರ್ಣವಾಗಿ ಡ್ಯಾಮೇಜ್ ಆಗೋಗಿದೆ. ಉಳಿದಿರ್ತಕ್ಕಂಥ ಮನೆಗಳಿಗೆ ಶೀಟ್ ಹೋಗಿದೆ. ಮತ್ತು ಮುಖ್ಯಮಂತ್ರಿಗಳು ಕೂಡ ಬಂದು ವೀಕ್ಷಣೆ ಮಾಡಿ ಒಬ್ಬರು ತೀರೋಗಿದ್ದಾರೆ. ತೀರೋದಂಥವ್ರಿಗೆ 5 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ದಾರೆ. ಮತ್ತು ಇನ್ನು 9 ಜನ, ಒಬ್ಬರಿಗೆ ಸ್ವಲ್ಪ ಬರ್ನ್ಸ್ ಜಾಸ್ತಿ ಆಗಿದೆ. ಮುಕ್ಕಾಲು ಭಾಗ ಅದೇ ಗ್ಯಾಸು ಸಿಲಿಂಡರ್ ಮನೆಯವರು ಇರಬೇಕಲ್ಲ, ಅವರು ಅದು ಆ ಮನೆಯವರೇ ಇರಬೇಕು. ಉಳಿದವ್ರಿಗೆ ಸಂಜಯ್ ಗಾಂಧಿ ಹಾಸ್ಪಿಟ್ಲು, ಒಬ್ಬರು ನಿಮ್ಯಾನ್ಸು, ಇದು ಇಂದಿರಾ ಗಾಂಧಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅವ್ರದ್ದು ಸಂಪೂರ್ಣ ವೆಚ್ಚವನ್ನು, ಆಸ್ಪತ್ರೆ ವೆಚ್ಚವನ್ನು BBMP ಅವರಿಗೆ ವಹಿಸ್ಕೊಳ್ಳಿ ಅಂತ CM ಇನ್ಸ್ಟ್ರಕ್ಷನ್ಸ್ ಕೊಟ್ಟರು. ಮತ್ತು ಮನೆ ಎಲ್ಲ ರಿಪೇರಿ ಇಮಿಡಿಯೇಟಾಗಿ ಅಟೆಂಡ್ ಮಾಡಿ ಅಂತ ಕಮಿಷನರ್ಗೆ ಹೇಳಿದ್ದಾರೆ. ಜೊತೆಗೆ ನಮ್ಮ ಕಾಂಗ್ರೆಸ್ ಮುಖಂಡರು ಇಲ್ಲಿದ್ದಾರೆ, ಇವರೇ ಎಲ್ಲ ಇಮಿಡಿಯೇಟಾಗಿ ಸಂಜೆ ಒಳಗಡೆ ಸಣ್ಣ ಪುಟ್ಟ ರಿಪೇರಿ ಆಗಿರ್ತಕ್ಕಂಥದ್ದನ್ನು ಇಮಿಡಿಯೇಟಾಗಿ ಮಾಡಿ ಇವತ್ತೇ ಅವ್ರನಿಗೆ ಮನೆ ಒಳಗಡೆ ಕಳಿಸೋ ವ್ಯವಸ್ಥೆ ಮಾಡ್ತಾರೆ. ಬಿದ್ದೋಗಿರ್ತಕ್ಕಂಥದ್ದನ್ನು ಕಟ್ಕೊಡೋವಂಥ ಕೆಲಸ BBMP ಅಂತ ಮಾಡ್ತಾರೆ. ಆಗಿದೆ ಅಂತ ಹೇಳಿದ್ರು ಸರ್. ಈಗ ಪೊಲೀಸರು ಒಂದೇ ಸಲ ಹೀಗೆ ಆಗಿದೆ ಅಂತ ಅವ್ರು ಹೇಳೋದಿಲ್ಲ. ಯಾಕಂದರೆ ಅವ್ರಿಗೂ ನಾವು ನೋಡಿಲ್ವಲ್ಲ, ಮನೆ ಒಳಗಡೆ ಹೋಗಿ ಡಬ್ರೀಸ್ ಇದೆ, ಅದಕ್ಕೆ ಮೇಲ್ನೋಟಕ್ಕೆ ಆಗಿದೆ, ತನಿಖೆ ಮಾಡಿದಾಗ ಸ್ಪಷ್ಟತೆ ಬರುತ್ತೆ ಅಂತ ಹೇಳಿದ್ದಾರೆ. ಯಾಕಂದರೆ ಸಿಲಿಂಡರ್ ಬ್ಲಾಸ್ಟ್ಗಳು ಅಲ್ಲೆಲ್ಲಿ ಆಗ್ತಿರುತ್ತೆ, ಬಟ್ ಈಗ CM ಬರ್ತಾರೆ, ನೀವೆಲ್ಲ ಬರ್ತೀರಾ ಅನ್ನೋದಕ್ಕೆ ಏನಾದರೂ ಒಂದು ಅನುಮಾನ ಇದೆಯಾ ಅಂತ ಸರ್ ಏನಾದರೂ ಅಂತ? ಜೊತೆಗೆ ಇವತ್ತು ಇಂಡಿಪೆಂಡೆನ್ಸ್ ಡೇ ಇರೋದ್ರಿಂದ ನನಗೆ ಗೊತ್ತಿದ್ದಾಗೆ ನಾನು 50 ವರ್ಷದಿಂದ ಇಲ್ಲೇ ಇದ್ದೀನಿ. ಇಲ್ಲೇ ನಾನು ಕಾರ್ಪೊರೇಟ್ರು ಆಗಿದ್ದೆ, ಇಲ್ಲೇ MLAನೂ ಆಗಿದ್ದೆ 4 ಬಾರಿ. ಇವತ್ತು ಇಂಡಿಪೆಂಡೆನ್ಸ್ ಡೇ ಇರೋದ್ರಿಂದ ಸ್ವಲ್ಪ ಸೀರಿಯಸ್ ಆಗಿದೆ. ನನ್ನ ಮಾಹಿತಿ ಪ್ರಕಾರ ಆ ಥರದ್ದೇನೂ ಇರೋದಿಲ್ಲ. ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟು ಅಂತ ಮೇಲ್ನೋಟಕ್ಕೆ ಪೊಲೀಸರು ಹೇಳಿದ್ದಾರೆ, ಅಕ್ಕಪಕ್ಕ ಮನೆಯವರು ಹೇಳಿದ್ದಾರೆ. ಅದಕ್ಕೆ ಮೇಲೆ ತನಿಖೆ ಮಾಡಿದ್ರೆ ಏನು ಗೊತ್ತಾಗುತ್ತೆ. ಇದಿಷ್ಟು ಸಚಿವ ರಾಮಲಿಂಗಾರೆಡ್ಡಿ ಅವರ ಮಾತು. ಸದ್ಯಕ್ಕೆ ಸಸ್ಪಿಷಿಯಸ್ ಆಗಿ ಅನ್ನೋದಕ್ಕಿಂತಲೂ ಯಾವುದೇ ರೀತಿಯಾದಂಥ ಒಂದು ಕನ್ಕ್ಲೂಷನ್ಗೆ ಬರೋಕ್ಕೆ ಆಗ್ತಿಲ್ಲ. ಪೊಲೀಸರು ಏನು ಮಾಹಿತಿ ಹೇಳಿದ್ದಾರೆ, ಅವರು ಕೂಡ ಸಡನ್ಲಿ ಏನು ಅಂತ ಹೇಳೋಕ್ಕಾಗೋದಿಲ್ಲ. ಮೇಲ್ನೋಟಕ್ಕೆ ಸಿಲಿಂಡರ್ ಬ್ಲಾಸ್ಟ್ ಅಂತ ಗೊತ್ತಾಗಿದೆ. ಸದ್ಯಕ್ಕೆ ತನಿಖೆ ನಡೀತಿದೆ, ತನಿಖೆ ವೇಳೆ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ ಅಂತೇಳಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳ್ತಿರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ದೀಪಕ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಆಡುಗೋಡಿ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಸಿಲಿಂಡರ್ ಬ್ಲಾಸ್ಟ್ ಆಗಿ ಮನೆಗಳು ಕೊಲೆಪ್ಸ್ ಆಗಿದೆ. ಅದರಲ್ಲಿ 9 ಜನರಿಗೆ ಗಾಯಗಳಾಗಿತ್ತು. ಓರ್ವ ಬಾಲಕ ಸಾವನ್ನಪ್ಪಿದ್ದಾನೆ. ಈಗಾಗಲೇ ಸಿಎಂ ಭೇಟಿ ಮಾಡಿದ್ರು. ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ಭೇಟಿ ಮಾಡಿ ಯಾರ್ಯಾರಿಗೆ ನೀಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಪಡೆದರು. ಸಚಿವ ರಾಮಲಿಂಗಾರೆಡ್ಡಿ ಅವರು ನನ್ನ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಘಟನೆ ಬಗ್ಗೆ ನೀವು ಪರಿಶೀಲನೆ ಮಾಡಿದ್ರಿ, CM ಬಂದಿದ್ರು, ಏನಾಗಿದೆ, ನಿಮಗೆ ಬಂದಿರೋಂಥ ಮಾಹಿತಿ ಏನು ಸರ್? 9 ಗಂಟೆಲ್ಲ ಆಗಿತ್ತು, 8:10 ಆಯಿತು. ನಾನು ರಾಮನಗರದಲ್ಲಿದ್ದಂಥ ಸಂದರ್ಭದಲ್ಲಿ ಫೋನ್ ಬಂತು. ಆಮೇಲೆ ನಮ್ಮೆಲ್ಲ ಇಲ್ಲಿ ಮುಖಂಡರೆಲ್ಲ ಇದ್ದಾರೆ, ಅವರಿಗೆಲ್ಲ ಹೇಳಿದೆ ಅಟೆಂಡ್ ಮಾಡಿ ಅಂತ. ಆಮೇಲೆ ಮುಖ್ಯಮಂತ್ರಿಗಳು ಕೂಡ ಇಲ್ಲಿ ಬಂದ್ರೀಗ. ಅದು ಮೇಲ್ನೋಟಕ್ಕೆ ಸಿಲಿಂಡರ್ ಬ್ಲಾಸ್ಟ್ ಆಗಿರೋದು ಅಂತ ಪೊಲೀಸರು ಐತಿ. ಆದರೂ ಇನ್ನೂ ಹೆಚ್ಚಿನ ಮಾಹಿತಿಗೆ ತನಿಖೆ ಮಾಡ್ತಾರೆ. ಯಾಕೆಂದರೆ ಮೇಲೆಲ್ಲ ಡಬ್ರೀಸ್ ಎಲ್ಲ ಇದೆಯಲ್ಲ, ಆ ಡಬ್ರೀಸ್ ಎಲ್ಲ ಕ್ಲಿಯರ್ ಆದಮೇಲೆ 100% ಕ್ಲಾರಿಟಿ ಬರುತ್ತೆ. ಮತ್ತು ಇದೆಲ್ಲ ಶ್ರೀರಾಮ ಲೇಔಟ್ ಅಂತ, ಲೇಔಟ್ ಅಲ್ಲ, ಸ್ಲಮ್ ಅಂತ. ಇದು ಭಾಳ ಹಿಂದೆ ನಮ್ಮ 1970ರಲ್ಲಿ ಕೂಡ ಇಲ್ಲಿ ಮನೆಗಳಿತ್ತು. ನಮ್ಮ ತಂದೆ ಕಾರ್ಪೊರೇಟರ್ ಆಗಿದ್ದರು, ಆಗ್ಲಿಂದಲೂ ಇಲ್ಲಿ ಮನೆಗಳು ಕಟ್ಕೊಂಡು ಇದ್ದರು. ಮತ್ತು ಈಗ ಅಲ್ಲಿ ಬ್ಲಾಸ್ಟ್ ಆದಮೇಲೆ ಏನಾಗಿದೆ, ಒಂದು 2 ಮನೆ ಸಂಪೂರ್ಣವಾಗಿ ಡ್ಯಾಮೇಜ್ ಆಗೋಗಿದೆ. ಉಳಿದಿರ್ತಕ್ಕಂಥ ಮನೆಗಳಿಗೆ ಶೀಟ್ ಹೋಗಿದೆ. ಮತ್ತು ಮುಖ್ಯಮಂತ್ರಿಗಳು ಕೂಡ ಬಂದು ವೀಕ್ಷಣೆ ಮಾಡಿ ಒಬ್ಬರು ತೀರೋಗಿದ್ದಾರೆ. ತೀರೋದಂಥವ್ರಿಗೆ 5 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ದಾರೆ. ಮತ್ತು ಇನ್ನು 9 ಜನ, ಒಬ್ಬರಿಗೆ ಸ್ವಲ್ಪ ಬರ್ನ್ಸ್ ಜಾಸ್ತಿ ಆಗಿದೆ. ಮುಕ್ಕಾಲು ಭಾಗ ಅದೇ ಗ್ಯಾಸು ಸಿಲಿಂಡರ್ ಮನೆಯವರು ಇರಬೇಕಲ್ಲ, ಅವರು ಅದು ಆ ಮನೆಯವರೇ ಇರಬೇಕು. ಉಳಿದವ್ರಿಗೆ ಸಂಜಯ್ ಗಾಂಧಿ ಹಾಸ್ಪಿಟ್ಲು, ಒಬ್ಬರು ನಿಮ್ಯಾನ್ಸು, ಇದು ಇಂದಿರಾ ಗಾಂಧಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ.
ಅವ್ರ ಸಂಪೂರ್ಣ ವೆಚ್ಚವನ್ನು ಆಸ್ಪತ್ರೆ ವೆಚ್ಚವನ್ನು BBMP ಅವರಿಗೆ ವಹಿಸ್ಕೊಳ್ಳಿ ಅಂತ CM ಇನ್ಸ್ಟ್ರಕ್ಷನ್ಸ್ ಕೊಟ್ಟರು. ಮತ್ತು ಮನೆ ಎಲ್ಲ ರಿಪೇರಿ ಇಮಿಡಿಯೇಟಾಗಿ ಅಟೆಂಡ್ ಮಾಡಿ ಅಂತ ಕಮಿಷನರ್ಗೆ ಹೇಳಿದ್ದಾರೆ. ಜೊತೆಗೆ ನಮ್ಮ ಕಾಂಗ್ರೆಸ್ ನಮ್ಮ ಮುಖಂಡರು ಇಲ್ಲಿದ್ದಾರೆ, ಇವರೇ ಎಲ್ಲ ಇಮಿಡಿಯೇಟಾಗಿ ಸಂಜೆ ಒಳಗಡೆ ಸಣ್ಣ ಪುಟ್ಟ ರಿಪೇರಿ ಆಗಿರ್ತಕ್ಕಂಥದ್ದನ್ನು ಇಮಿಡಿಯೇಟಾಗಿ ಮಾಡಿ ಇವತ್ತೇ ಅವ್ರನ್ನ ಮನೆ ಒಳಗಡೆ ಕಳಿಸೋ ವ್ಯವಸ್ಥೆ ಮಾಡ್ತಾರೆ. ಬಿದ್ದೋಗಿರ್ತಕ್ಕಂಥದ್ದನ್ನು ಕಟ್ಕೊಡೋವಂಥ ಕೆಲಸ BBMP ಅಂತ ಮಾಡ್ತಾರೆ. ಆಗಿದೆ ಅಂತ ಹೇಳಿದ್ರು ಸರ್. ಈಗ ಪೊಲೀಸರು ಒಂದೇ ಸಲ ಹೀಗೆ ಆಗಿದೆ ಅಂತ ಅವ್ರು ಹೇಳೋದಿಲ್ಲ, ಯಾಕಂದರೆ ಅವ್ರಿಗೂ ನಾವು ನೋಡಿಲ್ವಲ್ಲ ಮನೆ ಒಳಗಡೆ ಹೋಗಿ ಡಬ್ರಿಸಿದೆ, ಅದಕ್ಕೆ ಮೇಲ್ನೋಟಕ್ಕೆ ಆಗಿದೆ, ತನಿಖೆ ಮಾಡಿದಾಗ ಸ್ಪಷ್ಟತೆ ಬರುತ್ತೆ ಅಂತ ಹೇಳಿದ್ದಾರೆ. ಯಾಕಂದ್ರೆ ಸಿಲಿಂಡರ್ ಬ್ಲಾಸ್ಟ್ಗಳು ಅಲ್ಲೆಲ್ಲಿ ಆಗ್ತಿರುತ್ತೆ, ಬಟ್ ಈಗ CM ಬರ್ತಾರೆ ನೀವೆಲ್ಲ ಬರ್ತೀರಾ ಅನ್ನೋದಕ್ಕೆ ಏನಾದರೂ ಒಂದು ಅನುಮಾನ ಇದೆಯಾ ಅಂತ ಸರ್ ಏನಾದರೂ ಅಂತ. ಜೊತೆಗೆ ಇವತ್ತು ಇಂಡಿಪೆಂಡೆನ್ಸ್ ಡೇ ಇರೋದ್ರಿಂದ ನನಗೆ ಗೊತ್ತಿದ್ದಾಗೆ ನಾನು 50 ವರ್ಷದಿಂದ ಇಲ್ಲೇ ಇದ್ದೀನಿ. ಇಲ್ಲೇ ನಾನು ಕಾರ್ಪೊರೇಟ್ರು ಆಗಿದ್ದೆ, ಇಲ್ಲೇ MLAನೂ ಆಗಿದ್ದೆ 4 ಬಾರಿ. ಇವತ್ತು ಇಂಡಿಪೆಂಡೆನ್ಸ್ ಡೇ ಇರೋದ್ರಿಂದ ಸ್ವಲ್ಪ ಸೀರಿಯಸ್ ಆಗಿದೆ. ನನ್ನ ಮಾಹಿತಿ ಪ್ರಕಾರ ಆ ಥರದ್ದು ಏನೂ ಇರೋದಿಲ್ಲ. ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟು ಅಂತ ಮೇಲ್ನೋಟಕ್ಕೆ ಪೊಲೀಸರು ಹೇಳಿದ್ದಾರೆ, ಅಕ್ಕಪಕ್ಕ ಮನೆಯವರು ಹೇಳಿದ್ದಾರೆ. ಅದಕ್ಕೆ ಮೇಲೆ ತನಿಖೆ ಮಾಡಿದ್ರೆ ಏನು ಗೊತ್ತಾಗುತ್ತೆ. ಇದಿಷ್ಟು ಸಚಿವ ರಾಮಲಿಂಗಾರೆಡ್ಡಿ ಅವರ ಮಾತು. ಸದ್ಯಕ್ಕೆ ಸಸ್ಪಿಷಿಯಸ್ ಆಗಿ ಅನ್ನೋದಕ್ಕಿಂತಲೂ ಯಾವುದೇ ರೀತಿಯಾದಂಥ ಒಂದು ಕನ್ಕ್ಲೂಷನ್ಗೆ ಬರೋಕ್ಕೆ ಆಗ್ತಿಲ್ಲ. ಪೊಲೀಸರು ಏನು ಮಾಹಿತಿ ಹೇಳಿದ್ದಾರೆ ಅವರು ಕೂಡ ಸಡನ್ಲಿ ಏನು ಅಂತ ಹೇಳೋಕ್ಕಾಗೋದಿಲ್ಲ. ಮೇಲ್ನೋಟಕ್ಕೆ ಸಿಲಿಂಡರ್ ಬ್ಲಾಸ್ಟ್ ಅಂತ ಗೊತ್ತಾಗಿದೆ, ಸದ್ಯಕ್ಕೆ ತನಿಖೆ ನಡೀತಿದೆ, ತನಿಖೆ ವೇಳೆ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ ಅಂತೇಳಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳ್ತಿರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ದೀಪಕ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಆಡುಗೋಡಿ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಸಿಲಿಂಡರ್ ಬ್ಲಾಸ್ಟ್ ಆಗಿ ಮನೆಗಳು ಕೊಲೆಪ್ಸ್ ಆಗಿದೆ. ಅದರಲ್ಲಿ 9 ಜನರಿಗೆ ಗಾಯಗಳಾಗಿತ್ತು. ಓರ್ವ ಬಾಲಕ ಸಾವನ್ನಪ್ಪಿದ್ದಾನೆ. ಈಗಾಗಲೇ CM ಭೇಟಿ ಮಾಡಿದ್ರು, ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ಭೇಟಿ ಮಾಡಿ ಯಾರ್ಯಾರು ನೀಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಪಡೆದ್ರು. ಸಚಿವ ರಾಮಲಿಂಗಾರೆಡ್ಡಿ ಅವರ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಘಟನೆ ಬಗ್ಗೆ ನೀವು ಪರಿಶೀಲನೆ ಮಾಡಿದ್ರಿ, CM ಬಂದಿದ್ರು, ಏನಾಗಿದೆ, ನಿಮಗೆ ಬಂದಿರೋಂಥ ಮಾಹಿತಿ ಏನು ಸರ್? 9 ಗಂಟೆಲ್ಲ ಆಗಿತ್ತು, 8:10 ಆಯಿತು. ನಾನು ರಾಮನಗರದಲ್ಲಿದ್ದಂಥ ಸಂದರ್ಭದಲ್ಲಿ ಫೋನ್ ಬಂತು. ಆಮೇಲೆ ನಮ್ಮೆಲ್ಲ ಇಲ್ಲಿ ಮುಖಂಡರೆಲ್ಲ ಇದ್ದಾರೆ, ಇವರಿಗೆಲ್ಲ ಹೇಳಿದೆ ಅಟೆಂಡ್ ಮಾಡಿ ಅಂತ. ಆಮೇಲೆ ಮುಖ್ಯಮಂತ್ರಿಗಳು ಕೂಡ ಇಲ್ಲಿ ಬಂದರು. ಈಗ ಅದು ಮೇಲ್ನೋಟಕ್ಕೆ ಸಿಲಿಂಡರ್ ಬ್ಲಾಸ್ಟ್ ಆಗಿರೋದು ಅಂತ ಪೊಲೀಸರು ಐತಿ. ಆದರೂ ಇನ್ನೂ ಹೆಚ್ಚಿನ ಮಾಹಿತಿಗೆ ತನಿಖೆ ಮಾಡ್ತಾರೆ. ಯಾಕೆಂದರೆ ಮೇಲೆಲ್ಲ ಡಬ್ರೀಸ್ ಎಲ್ಲ ಇದೆಯಲ್ಲ, ಆ ಡಬ್ರೀಸ್ ಎಲ್ಲ ಕ್ಲಿಯರ್ ಆದಮೇಲೆ 100% ಕ್ಲಾರಿಟಿ ಬರುತ್ತೆ. ಮತ್ತು ಇದೆಲ್ಲ ಶ್ರೀರಾಮ ಲೇಔಟ್ ಅಂತ, ಲೇಔಟ್ ಅಲ್ಲ ಸ್ಲಮ್ ಅಂತ. ಇದು ಭಾಳ ಹಿಂದೆ ನಮ್ಮ 1970ರಲ್ಲಿ ಕೂಡ ಇಲ್ಲಿ ಮನೆಗಳಿತ್ತು. ನಮ್ಮ ತಂದೆ ಕಾರ್ಪೊರೇಟರ್ ಆಗಿದ್ದರು, ಆಗ್ಲಿಂದಲೂ ಇಲ್ಲಿ ಮನೆಗಳು ಕಟ್ಕೊಂಡು ಇದ್ದರು. ಮತ್ತು ಈಗ ಅಲ್ಲಿ ಬ್ಲಾಸ್ಟ್ ಆದಮೇಲೆ ಏನಾಗಿದೆ, ಒಂದು 2 ಮನೆ ಸಂಪೂರ್ಣವಾಗಿ ಡ್ಯಾಮೇಜ್ ಆಗೋಗಿದೆ. ಉಳಿದಿರ್ತಕ್ಕಂಥ ಮನೆಗಳಿಗೆ ಶೀಟ್ ಹೋಗಿದೆ. ಮತ್ತು ಮುಖ್ಯಮಂತ್ರಿಗಳು ಕೂಡ ಬಂದು ವೀಕ್ಷಣೆ ಮಾಡಿ ಒಬ್ಬರು ತೀರೋದಂಥವ್ರಿಗೆ 5 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ದಾರೆ. ಮತ್ತು ಇನ್ನು 9 ಜನ, ಒಬ್ಬರಿಗೆ ಸ್ವಲ್ಪ ಬರ್ನ್ಸ್ ಜಾಸ್ತಿ ಆಗಿದೆ. ಮುಕ್ಕಾಲು ಭಾಗ ಅದೇ ಗ್ಯಾಸು ಸಿಲಿಂಡರ್ ಮನೆಯವರು ಇರಬೇಕಲ್ಲ, ಅವರು ಅದು ಆ ಮನೆಯವರೇ ಇರಬೇಕು. ಉಳಿದವ್ರಿಗೆ ಸಂಜಯ್ ಗಾಂಧಿ ಹಾಸ್ಪಿಟ್ಲು, ಒಬ್ಬರು ನಿಮ್ಯಾನ್ಸು ಇಂದಿರಾ ಗಾಂಧಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅವ್ರದ್ದು ಸಂಪೂರ್ಣ ವೆಚ್ಚವನ್ನು ಆಸ್ಪತ್ರೆ ವೆಚ್ಚವನ್ನು BBMP ಅವರಿಗೆ ವಹಿಸ್ಕೊಳ್ಳಿ ಅಂತ CM ಇನ್ಸ್ಟ್ರಕ್ಷನ್ಸ್ ಕೊಟ್ಟರು. ಮತ್ತು ಮನೆ ಎಲ್ಲ ರಿಪೇರಿ ಇಮಿಡಿಯೇಟಾಗಿ ಅಟೆಂಡ್ ಮಾಡಿ ಅಂತ ಕಮಿಷನರ್ಗೆ ಹೇಳಿದ್ದಾರೆ. ಜೊತೆಗೆ ನಮ್ಮ ಕಾಂಗ್ರೆಸ್ ನಮ್ಮ ಮುಖಂಡರು ಇಲ್ಲಿದ್ದಾರೆ, ಇವರೇ ಎಲ್ಲ ಇಮಿಡಿಯೇಟಾಗಿ ಸಂಜೆ ಒಳಗಡೆ ಸಣ್ಣ ಪುಟ್ಟ ರಿಪೇರಿ ಆಗಿರ್ತಕ್ಕಂಥದ್ದನ್ನು ಇಮಿಡಿಯೇಟಾಗಿ ಮಾಡಿ ಇವತ್ತೇ ಅವ್ರನ್ನ ಮನೆ ಒಳಗಡೆ ಕಳಿಸೋ ವ್ಯವಸ್ಥೆ ಮಾಡ್ತಾರೆ. ಬಿದ್ದೋಗಿರ್ತಕ್ಕಂಥದ್ದನ್ನು ಕಟ್ಕೊಡೋವಂಥ ಕೆಲಸ BBMP ಅಂತ ಮಾಡ್ತಾರೆ. ಆಗಿದೆ ಅಂತ ಹೇಳಿದ್ರು ಸರ್. ಈಗ ಪೊಲೀಸರು ಒಂದೇ ಸಲ ಹೀಗೆ ಆಗಿದೆ ಅಂತ ಅವ್ರು ಹೇಳೋದಿಲ್ಲ, ಯಾಕಂದರೆ ಅವ್ರಿಗೂ ನಾವು ನೋಡಿಲ್ವಲ್ಲ ಮನೆ ಒಳಗಡೆ ಹೋಗಿ ಡಬ್ರಿಸಿದೆ, ಅದಕ್ಕೆ ಮೇಲ್ನೋಟಕ್ಕೆ ಆಗಿದೆ, ತನಿಖೆ ಮಾಡಿದಾಗ ಸ್ಪಷ್ಟತೆ ಬರುತ್ತೆ ಅಂತ ಹೇಳಿದ್ದಾರೆ. ಯಾಕಂದ್ರೆ ಸಿಲಿಂಡರ್ ಬ್ಲಾಸ್ಟ್ಗಳು ಅಲ್ಲೆಲ್ಲಿ ಆಗ್ತಿರುತ್ತೆ, ಬಟ್ ಈಗ CM ಬರ್ತಾರೆ ನೀವೆಲ್ಲ ಬರ್ತೀರಾ ಅನ್ನೋದಕ್ಕೆ ಏನಾದರೂ ಒಂದು ಅನುಮಾನ ಇದೆಯಾ ಅಂತ ಸರ್ ಏನಾದರೂ ಅಂತ. ಜೊತೆಗೆ ಇವತ್ತು ಇಂಡಿಪೆಂಡೆನ್ಸ್ ಡೇ ಇರೋದ್ರಿಂದ ನನಗೆ ಗೊತ್ತಿದ್ದಾಗೆ ನಾನು 50 ವರ್ಷದಿಂದ ಇಲ್ಲೇ ಇದ್ದೀನಿ. ಇಲ್ಲೇ ನಾನು ಕಾರ್ಪೊರೇಟ್ರು ಆಗಿದ್ದೆ, ಇಲ್ಲೇ MLAನೂ ಆಗಿದ್ದೆ 4 ಬಾರಿ. ಇವತ್ತು ಇಂಡಿಪೆಂಡೆನ್ಸ್ ಡೇ ಇರೋದ್ರಿಂದ ಸ್ವಲ್ಪ ಸೀರಿಯಸ್ ಆಗಿದೆ. ನನ್ನ ಮಾಹಿತಿ ಪ್ರಕಾರ ಆ ಥರದ್ದು ಏನೂ ಇರೋದಿಲ್ಲ. ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟು ಅಂತ ಮೇಲ್ನೋಟಕ್ಕೆ ಪೊಲೀಸರು ಹೇಳಿದ್ದಾರೆ, ಅಕ್ಕಪಕ್ಕ ಮನೆಯವರು ಹೇಳಿದ್ದಾರೆ. ಅದಕ್ಕೆ ಮೇಲೆ ತನಿಖೆ ಮಾಡಿದ್ರೆ ಏನು ಗೊತ್ತಾಗುತ್ತೆ. ಇದಿಷ್ಟು ಸಚಿವ ರಾಮಲಿಂಗಾರೆಡ್ಡಿ ಅವರ ಮಾತು. ಸದ್ಯಕ್ಕೆ ಸಸ್ಪಿಷಿಯಸ್ ಆಗಿ ಅನ್ನೋದಕ್ಕಿಂತಲೂ ಯಾವುದೇ ರೀತಿಯಾದಂಥ ಒಂದು ಕನ್ಕ್ಲೂಷನ್ಗೆ ಬರೋಕ್ಕೆ ಆಗ್ತಿಲ್ಲ. ಪೊಲೀಸರು ಏನು ಮಾಹಿತಿ ಹೇಳಿದ್ದಾರೆ ಅವರು ಕೂಡ ಸಡನ್ಲಿ ಏನು ಅಂತ ಹೇಳೋಕ್ಕಾಗೋದಿಲ್ಲ. ಮೇಲ್ನೋಟಕ್ಕೆ ಸಿಲಿಂಡರ್ ಬ್ಲಾಸ್ಟ್ ಅಂತ ಗೊತ್ತಾಗಿದೆ, ಸದ್ಯಕ್ಕೆ ತನಿಖೆ ನಡೀತಿದೆ, ತನಿಖೆ ವೇಳೆ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ ಅಂತೇಳಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳ್ತಿರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ದೀಪಕ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.